ಇಂಡಿಯಾದ ರಿಚೆಸ್ಟ್ ಮ್ಯಾನ್ ಯಾರಂತ ಗೂಗಲ್ ಮಾಡಿದ್ರೆ ನಮ್ಗೆ ಫಸ್ಟ್ ಬರೋದು ಮುಖೇಶ್ ಅಂಬಾನಿ. ಇದರಲ್ಲಿ ಟಾಪ್ ಅಲ್ಲಿ 10 ಜನ ಅಂತ ನೋಡಿದ್ರು ಕೂಡ ರತನ್ ಟಾಟಾ ಅವರು ಇಲ್ವೇ ಇಲ್ಲ. ಆದ್ರೆ ಇಂಡಿಯಾದಲ್ಲಿ ಮುಖೇಶ್ ಅಂಬಾನಿ ಅಥವಾ ರತನ್ ಟಾಟಾ ಆಗ್ಲಿ ಇವರಿಬ್ಬರಲ್ಲಿ ಯಾರು ಶ್ರೀಮಂತರು ಅಂತ ನಮ್ಮಲ್ಲಿ ಒಂದು ಕ್ವಶನ್ ಇರುತ್ತೆ. ಈಗಿನ ಕಾಲದಲ್ಲಿ ಹಸ್ಬೆಂಡ್ ತನ್ನ ಹೆಂಡತಿಗೆ ಹೂ ಕೊಡ್ಸೋಕ್ಕೂ ಯೋಚನೆ ಮಾಡ್ತಾರೆ. ಆದ್ರೆ ಅಂಬಾನಿ ಒಂದ್ಸತಿಯಲ್ಲ 2 ಸತಿಯಲ್ಲ 3 ಸತಿ ತನ್ನ ಹೆಂಡತಿಗೆ ಕೋಟಿಗಟ್ಟಲೆ ಬೆಲೆ ಬಾಳೋ ಫ್ಲೈಟ್ ಅನ್ನ ಗಿಫ್ಟ್ ಮಾಡಿದ್ದಾರೆ. ಇವ್ರ ಸುಮಾರು ಲಕ್ಸುರಿ ಕಾರ್ಸ್, ದುಬಾರಿಯಾದ ಮನೆ ಇದ್ರು ಕೂಡ ಅಂಬಾನಿ ಬಳಿ ಇರೋದು ಬರೀ 6 ಕಂಪನೀಸ್. ಆದ್ರೆ ರತನ್ ಟಾಟಾ ಇರೋದು ಈ ಸಣ್ಣ ಬಂಗಲೆಯಲ್ಲಿ. ಆದ್ರೆ ಇವ್ರ ಹತ್ರ ಇರೋದು 135 ಕಂಪನೀಸ್. ಸರಿ, ನೀವೇ ಹೇಳಿ 6 ವರ್ಸಸ್ 135 ಯಾರ ಹತ್ರ ಜಾಸ್ತಿ ದುಡ್ಡಿರುತ್ತೆ? ಇದಕ್ಕೆ ಆನ್ಸರ್ ಸುಮಾರು ಜನರಿಗೆ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನೀವೇ ಹೇಳ್ತೀರಾ ಯಾರು ಶ್ರೀಮಂತರು ಅಂತ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಇಷ್ಟ ಆದ್ರೆ ಮರಿದೆ ವಿಡಿಯೋಗೆ ಲೈಕ್ ಮಾಡಿ. ಇವತ್ತು ಏಷ್ಯಾದ ರಿಚೆಸ್ಟ್ ಮ್ಯಾನ್ ಟೈಟಲ್ ಅಂಬಾನಿ ಬಳಿ ಇದೆ. ಆದ್ರೆ ರತನ್ ಟಾಟಾ ಅವರ ಪೂರ್ತಿ ಆಸ್ತಿಯನ್ನ ಕೈಯಲ್ಲಿ ತಗೊಂಡ್ರೆ ಇವರು ಕೂಡ ಏಷ್ಯಾದ ರಿಚೆಸ್ಟ್ ಮ್ಯಾನ್ ಆಗಿ ಬರ್ತಾ ಇದ್ರು. ಆದ್ರೆ ಟಾಟಾ ಏನಕ್ಕೆ ಈ ರೀತಿ ಮಾಡ್ಲಿಲ್ಲ? ಸರಿ, ಬನ್ನಿ ಆ ಕ್ವಶನ್ಗೆ ಆನ್ಸರ್ ನ ತಿಳ್ಕೊಳ್ಳೋಣ. ಇವರಿಬ್ಬರಲ್ಲಿ ಯಾರು ಜಾಸ್ತಿ ಶೋ ಆಫ್ ಮಾಡ್ತಾರೆ, ಇವ್ರ ಹತ್ರ ಎಷ್ಟು ದುಡ್ಡಿದೆ, ಸಂಪತ್ತಿದೆ ಅಂತ ಒಂದೊಂದಾಗಿ ನೋಡೋಣ. ನಂಬರ್ 1, ದ ಬಿಗಿನಿಂಗ್. ಸರಿ, ಬನ್ನಿ ಇವರ ಆರಂಭ ಕಾಲದ ಅವರ ಪಯಣವನ್ನ ನಾವು ನೋಡೋಣ. 21,000ದಲ್ಲಿ ಸ್ಟಾರ್ಟ್ ಮಾಡಿದ ಈ ಟೆಕ್ಸ್ಟೈಲ್ ಕಂಪನಿಯ ವ್ಯಾಲ್ಯೂ ಇವತ್ತು 5 ಲಕ್ಷ ಕೋಟಿ. 21,000ದಿಂದ 5 ಲಕ್ಷ ಕೋಟಿ ಅನ್ನೋದು ಸುಲಭ ಅಲ್ಲ. ಯಾಕಂದ್ರೆ 1839ನಲ್ಲಿ ಜಮ್ಶೆಡ್ಜಿ ಟಾಟಾ ಅವರ ಸ್ಟ್ರಗಲ್ 14 ವರ್ಷದಲ್ಲಿ ಮುಂಬೈಯಿಂದ ಸ್ಟಾರ್ಟ್ ಆಗುತ್ತೆ. ಗ್ರಾಜುಯೇಷನ್ ಮುಗಿಸಿದ ಕೂಡಲೇ ಕುಟುಂಬದ ಹೊರೆ ಇವ್ರ ಮೇಲೆ ಬೀಳುತ್ತೆ. ಅದನ್ನ ಪೂರ್ತಿ ಮಾಡೋದಕ್ಕೆ 21,000 ಒಟ್ಟಾಕಿ ಅವರ ಟೆಕ್ಸ್ಟೈಲ್ ಟ್ರೇಡಿಂಗ್ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಬಿಸ್ನೆಸ್ ಅಲ್ಲಿ ಕಾಲಿಟ್ ಕೂಡಲೇ ಜಮ್ಶೆಡ್ಜಿ ನಾಗ್ಪುರಲ್ಲಿ ಅವರ ಮೊದಲ ಟೆಕ್ಸ್ಟೈಲ್ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅವರು ಅನ್ಕೊಂಡ ಹಾಗೆ ಟೆಕ್ಸ್ಟೈಲ್ ಮಿಲ್ ಕೂಡ ಸುಮಾರು ಲಾಭವನ್ನ ಗಳಿಸುತ್ತೆ. ಇದನ್ನ ನೋಡ್ಕೊಳ್ಳೆ ಇವರಿಗೆ ಇನ್ನು 3 ಕಂಪನಿಯ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅದು ಏನಕ್ಕಂದ್ರೆ ಸೋ ದಟ್ ಆ ಕಂಪನಿಯ ಲಾಭ ಅವ್ರಿಗೆ ಮಾತ್ರ ಅಲ್ಲದೆ ಅವ್ರ ದೇಶದ ಜನತೆ ಕೂಡ ಕೆಲಸ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಆ ಕನಸು ನನ್ಸಾಗೋದನ್ನ ಇವರಿಂದ ನೋಡಕ್ಕಾಗಿಲ್ಲ. ಆದ್ರೆ ಅವ್ರ ತಂದೆಯ ದಾರಿಯನ್ನ ಫಾಲೋ ಮಾಡ್ಕೊಂಡ್ ಬಂದ ತನ್ನ ಮಗ ದೊರಾಬ್ಜಿ ಟಾಟಾ ಇಂಡಿಯಾದ ಮೊಟ್ಟ ಮೊದಲ ಐರನ್ ಮತ್ತೆ ಸ್ಟೀಲ್ ಕಂಪನಿ ಮತ್ತೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ತನ್ನ ಅಪ್ಪನ ಕನಸನ್ನ ನನಸು ಮಾಡ್ತಾರೆ. ಅದ್ರ ಜೊತೆಗೆ ಫಸ್ಟ್ ಟೈಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಏನ್ ಮಾಡೋದು, ವಿಧಿ ಇವರ ಜೀವನದಲ್ಲೂ ಕೂಡ ಆಟಾಡುತ್ತೆ. ಇವರು ಬೇಗ ಮರಣವನ್ನ ಹೊಂತಾರೆ. ಅದ್ರ ನಂತರ 1938 ಟಾಟಾದ ಎಲ್ಲಾ ಉಸ್ತುವಾರಿಯನ್ನ ಜಹಾಂಗೀರ್ ರತನ್ ಭಾಯ್ ದಾದಾಜಿ ಟಾಟಾಗೆ ಕೊಡಲಾಗುತ್ತೆ. 16 ಕಂಪನಿಯನ್ನ ತಗೊಂಡ್ಮೇಲೆ ಇವರ ನಿರ್ವಹಣೆ ಸ್ಕಿಲ್ ಇಂದ ಟಾಟಾ 14 ಕಂಪನಿಯಿಂದ 95 ಕಂಪನಿ ಆಗುತ್ತೆ. ಅದು ಮಾತ್ರ ಅಲ್ಲದೆ ಜೆ.ಆರ್.ಡಿ. ಟಾಟಾ ಇದ್ರ ಜೊತೆಗೆ ಇಂಡಿಯಾದ ಮೊದಲನೇ ಏರ್ಲೈನ್ ಟಾಟಾ ಏರ್ಲೈನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅದನ್ನ ಇಂಡಿಯನ್ ಗವರ್ಮೆಂಟ್ ಅದರ ಕಂಟ್ರೋಲ್ಗೆ ತಗೊಂಡ್ಮೇಲೆ ಅದರ ಹೆಸರನ್ನ ಏರ್ ಇಂಡಿಯಾ ಅಂತ ಚೇಂಜ್ ಮಾಡ್ತಾರೆ. ಆದ್ರೆ ಅದರ ನಂತರ ಈ 3 ತಲೆಮಾರಿನ ರೆಸ್ಪಾನ್ಸಿಬಿಲಿಟಿ ಮತ್ತೆ ಅವರ ಕಠಿಣ ಶ್ರಮವನ್ನ ಡೆವಲಪ್ ಮಾಡಬೇಕು ಅನ್ನೋ ಆ ಜವಾಬ್ದಾರಿ ರತನ್ ನಾವಲ್ ಟಾಟಾಗೆ ಬರುತ್ತೆ. ಅದನ್ನ ಅಭಿವೃದ್ಧಿ ಮಾಡಿ ಟಾಟಾ ಕಂಪನಿಯನ್ನ ಗ್ಲೋಬಲ್ ಆಗಿ ಇವರು ಫೇಮಸ್ ಮಾಡ್ತಾರೆ. ಇವತ್ತಿನ ಸ್ಟೂಡೆಂಟ್ ಎಲ್ರಿಗೂ ಕೂಡ ಟಾಟಾ ಕಂಪನಿ ಅಂದ್ರೆ ಗೊತ್ತು. ಎಲ್ಲರೂ ಇದರಲ್ಲಿ ಕೆಲಸ ಮಾಡ್ಬೇಕು ಅಂತ ಅನ್ಕೋತಾರೆ. ಇವತ್ತು ಟಾಟಾ ಇಂಡಸ್ಟ್ರಿಯ ನೆಟ್ವರ್ತ್ 5 ಲಕ್ಷ ಕೋಟಿ. ಸರಿ, ಬನ್ನಿ ಈಗ ಇನ್ನೊಬ್ಬರ ಕಥೆಯನ್ನ ನೋಡೋಣ. ಇವತ್ತಿರೋ ಒಂದು ಕಾರ್ನ ಬೆಲೆಗೆ ಒಬ್ಬ ನಾರ್ಮಲ್ ಪರ್ಸನ್ ಒಂದು ದೊಡ್ಡ ಬಂಗ್ಲಾವನ್ನೇ ಕಟ್ಟಬಹುದು. ಅದು ಮಾತ್ರ ಅಲ್ಲ, ಅವ್ರ ಮನೆಯಲ್ಲಿ 6 ಫ್ಲೋರ್ಗೆ ಕಾರ್ ಪಾರ್ಕಿಂಗ್ ಅನ್ನ ಕಟ್ಟಿದಾರಲ್ಲ, ಅದರಲ್ಲಿ ಒಂದು ಊರಿನ ಜನರನ್ನೇ ಅಲ್ಲಿ ತುಂಬಿಸಬಹುದು. ಎಸ್ ಗೈಸ್, ಮುಖೇಶ್ ಅಂಬಾನಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇವರು ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್. ಆದ್ರೆ ಇವರಪ್ಪ ಪರಿಶ್ರಮ ಪಟ್ಟು ಅವರ ಸಂಬಳದಿಂದ ಸಿಲ್ವರ್ ಕಾಯಿನ್ ತಗೊಂಡು ಅವರ ಬಿಸ್ನೆಸ್ ಅನ್ನ ಇಂಡಿಯಾದಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಅವರ ಕೈಯಲ್ಲಿ ದುಡ್ಡು ಬಂದ ಕೂಡಲೇ ಹೊರದೇಶವನ್ನ ಬಿಟ್ಟು ಮುಂಬೈಗೆ ಅವರು ಬರ್ತಾರೆ. ನಂತರ ತುಂಬಾ ಕಷ್ಟಪಟ್ಟು ಅವರ ಪರಿಶ್ರಮದಿಂದ ಧೀರುಭಾಯ್ ಅಂಬಾನಿ ರಿಲಯನ್ಸ್ ಕಾರ್ಪೊರೇಷನ್ ಅನ್ನ ಅವರು ಸ್ಟಾರ್ಟ್ ಮಾಡ್ತಾರೆ. ಇವರು ಮುಖ್ಯವಾಗಿ ಮಸಾಲೆ ಮತ್ತೆ ನೂಲನ್ನ ತಯಾರಿಸ್ತಾರೆ. ಮತ್ತೆ ಈ ಬಿಸ್ನೆಸ್ ಸೆಟ್ ಆದ ನಂತರ ಬೇಗ ವಿಮಲ್ ಅನ್ನೋ ಒಂದು ಬಟ್ಟೆ ಕಂಪನಿಯನ್ನ ಅವರು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಕಂಪನಿಗೆ ಜನರಿಂದ ಅಷ್ಟು ರೆಸ್ಪಾನ್ಸ್ ಬರ್ಲೇ ಇಲ್ಲ. ಅದರ ನಂತರ ಅದನ್ನ ಪಬ್ಲಿಕ್ ಕಂಪನಿಯಾಗಿ ಬದಲಾಯಿಸಿ ಜನರನ್ನ ಇವರ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಆ ಜವಾಬ್ದಾರಿಯನ್ನ ಇವರೇ ತಗೋತಾರೆ. ಆದ್ರೆ ಇದು ನಿಜವಾಗ್ಲೂ ತುಂಬಾ ಕಷ್ಟಕರವಾದ ಒಂದು ವಿಷಯ. ಯಾಕಂದ್ರೆ ಜನರಿಗೆ ಆವಾಗ ಅವರು ಯಾರು ಅಂತ ಗೊತ್ತೇ ಇರಲಿಲ್ಲ. ಆದ್ರೆ ಧೀರುಭಾಯ್ ಅಂಬಾನಿ ಜನರಿಗೆ ಅನೌನ್ಸ್ ಮಾಡಿ ವಿಮಲ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ಇದರಿಂದ ಲಾಭ ಕಂಪನಿ ಮತ್ತೆ ಇನ್ವೆಸ್ಟರ್ಸ್ ಇಬ್ಬರಿಗೂ ಉಂಟಾಗುತ್ತೆ. ಕೆಲವು ವರ್ಷದಲ್ಲೇ 70 ಕೋಟಿ ಇದ್ದ ರಿಲಯನ್ಸ್ ನ ರೆವೆನ್ಯೂ 2002ರಲ್ಲಿ 75,000 ಕೋಟಿಯಾಗಿ ಬದಲಾಗುತ್ತೆ. ಇಷ್ಟು ದೊಡ್ಡ ಸಕ್ಸಸ್ ಇಂದ ರಿಲಯನ್ಸ್ ಇಂಡಸ್ಟ್ರಿಯ ಹೆಸರು ಫಾರ್ಚೂನ್ 500 ಅಲ್ಲಿ ಲಿಸ್ಟ್ ಆಗುತ್ತೆ. ಆದ್ರೆ ಆ ವರ್ಷ ಅವರಿಗೆ ಹುಷಾರಿಲ್ಲದೆ ಹೋಗಿದ್ರಿಂದ ಅವರು ಮರಣವನ್ನ ಹೊಂತಾರೆ. ಇವರ ಮರಣದ ನಂತರ ಇವರ ಪೂರ್ತಿ ಬಿಸ್ನೆಸ್ ಅನ್ನ ಇವರ ಮಕ್ಕಳಾದ ಮುಖೇಶ್ ಮತ್ತೆ ಅನಿಲ್ ಅಂಬಾನಿಗೆ ಡಿವೈಡ್ ಮಾಡ್ಕೋತಾರೆ. ಆದ್ರೆ ಅಣ್ಣ ತಮ್ಮ ಇಬ್ಬರ ಬಿಸ್ನೆಸ್ ಸ್ಟೈಲು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಇದರಿಂದನೇ ತಮ್ಮ ಕೋರ್ಟಲ್ ಬಂದು ತಾವಾಗೆ ಒಪ್ಕೋತಾರೆ, ನಾನು ದಿವಾಲ ಆದೆ ಅಂತ. ಆದ್ರೆ ಮುಖೇಶ್ ಅಂಬಾನಿಯ ನೆಟ್ವರ್ತ್ 8,740 ಕ್ರೋರ್ ಆಗಿ ಬೆಳೆಯುತ್ತೆ. ಬನ್ನಿ ಈಗ ಯಾರ ಹತ್ರ ಜಾಸ್ತಿ ದುಡ್ಡಿದೆ ಅಂತ ನೋಡೋಣ. ಮುಖೇಶ್ ಅಂಬಾನಿ ಬಳಿ $87 ಬಿಲಿಯನ್ ಇದೆ. ಇವ್ರ ಹತ್ರ ರಿಲಯನ್ಸ್ ರಿಟೇಲ್, ರಿಲಯನ್ಸ್ ಪೆಟ್ರೋಲಿಯಂ, ರಿಲಯನ್ಸ್ ಜಿಯೋ ಅಂತ ಹಲವು ಕಂಪನಿಯ ಓನರ್ ಆಗಿದ್ದಾರೆ. ಆದ್ರೆ ರತನ್ ಟಾಟಾ 136 ಸಬ್ಸಿಡರಿ ಕಂಪನಿ ಇಟ್ಕೊಂಡಿದ್ರು ಕೂಡ ರತನ್ ಟಾಟಾ ನೆಟ್ವರ್ತ್
ಯಾವಾಗ್ಲೂ ಕೂಡ ಅಂಬಾನಿಗಿಂತ ಕಮ್ಮಿಯಾಗೇ ಇದೆ. ಅವರ ಆಸ್ತಿ ಬಗ್ಗೆ ಪೇಪರ್ ಅಲ್ಲೂ ಕೂಡ ಬಂದಿದ್ದಿಲ್ಲ. ಆದ್ರೆ ಏನಕ್ಕೆ, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮಗೆ ಗೊತ್ತು ರಿಲಯನ್ಸ್ ಇಂಡಸ್ಟ್ರಿ ಕೆಲವು ಸೆಕ್ಟರ್ ಅಲ್ಲಿ ಮಾತ್ರ ಇದೆ ಅಂತ, ಆದ್ರೆ ಟಾಟಾ ಗ್ರೂಪ್ ಇಂಡಿಯಾದ ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ಇದೆ. ಎಕ್ಸಾಂಪಲ್ ಗೆ ಸ್ಟೀಲ್, ಕೆಮಿಕಲ್, ಐಟಿ, ಆಟೋಮೊಬೈಲ್ ಈ ರೀತಿ ಹೇಳ್ತಾನೆ ಹೋಗ್ಬೋದು. ಅವರು ಆಲ್ಮೋಸ್ಟ್ ಇಂಡಿಯಾದ ಎಲ್ಲಾ ಬಿಸ್ನೆಸ್ ಅಲ್ಲೂ ಕೂಡ ಇದ್ದಾರೆ. ಇದರಿಂದ ಇವರ ಮಾರ್ಕೆಟ್ ಕ್ಯಾಪಿಟಲ್ ರಿಲಯನ್ಸ್ ಗಿಂತ ಎಲ್ಲಾದ್ರಲ್ಲೂ ಜಾಸ್ತಿನೇ ಇದೆ. ಆದ್ರೆ ಮುಖೇಶ್ ಅಂಬಾನಿಯ ನೆಟ್ವರ್ತ್ ಇಂಡಿಯಾದಲ್ಲಿ ಏನಕ್ಕೆ ಜಾಸ್ತಿ ಇದೆ ಅಂತ ನೀವು ಕೇಳಬಹುದು. ಅದಕ್ಕೆ ಆನ್ಸರ್ ಇಲ್ಲಿದೆ. ಮುಖೇಶ್ ಅಂಬಾನಿಯ ನೆಟ್ವರ್ತ್ ಏನಕ್ಕೆ ಜಾಸ್ತಿ ಇದೆ ಅಂತ ನೋಡಿದ್ರೆ, ಇವರು ರಿಲಯನ್ಸ್ ಗ್ರೂಪ್ ನ 48% ಶೇರ್ ನ ಓನರ್ ಆಗಿದ್ದಾರೆ. ಆಲ್ಮೋಸ್ಟ್ ಅರ್ಧ ಶೇರ್ ಇವ್ರ ಹತ್ರನೇ ಇರಬೇಕಾದ್ರೆ ಕಂಪನಿಗೆ ಲಾಭ ಬರಬೇಕಾದ್ರೆ ಇವರ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಇವರ ನೆಟ್ವರ್ತ್ ಆಸ್ ಆಫ್ ಮೇ 2023ಗೆ $87 ಬಿಲಿಯನ್ ಆಗಿದೆ. ಈ ಕಡೆ ರತನ್ ಟಾಟಾ ಬಗ್ಗೆ ನೋಡಿದ್ರೆ, ಇವ್ರ ಹತ್ರ ಟಾಟಾ ಗ್ರೂಪ್ ನ ಲೆಸ್ ದಾನ್ 1% ಶೇರ್ ಮಾತ್ರ ಇದೆ. ಯಾಕಂದ್ರೆ ಅವರ ಕಂಪನಿಯ 66% ಶೇರ್ ಅನ್ನ ನಮ್ಮ ನಾಡನ್ನ ಮತ್ತೆ ನಮ್ಮ ನಾಡಿನ ಜನರನ್ನ ಡೆವಲಪ್ ಮಾಡಬೇಕು ಅಂತ ಅವರ ಗ್ರೂಪ್ ನ ಸುಮಾರು ಟ್ರಸ್ಟ್, ಎಕ್ಸಾಂಪಲ್ ಗೆ ಸರ್ ರತನ್ ಟಾಟಾ ಟ್ರಸ್ಟ್, ಸರ್ ದುರಾಜಿ ಟಾಟಾ ಟ್ರಸ್ಟ್, ಟಾಟಾ ಎಜುಕೇಶನ್ ಟ್ರಸ್ಟ್ ರೀತಿ ಸುಮಾರು ಟ್ರಸ್ಟ್ ಗೆ ಡೊನೇಟ್ ಮಾಡ್ತಾರೆ. ಇವರು ಇಂಡಿಯಾದ ಎಜುಕೇಶನ್, ಹೆಲ್ತ್, ಲೈವ್ಲಿಹುಡ್ ಜನರೇಷನ್ ಮತ್ತೆ ಆರ್ಟ್ ಅಂಡ್ ಕಲ್ಚರ್ ರೀತಿ ಸುಮಾರು ಸೆಕ್ಟರ್ಸ್ ಅನ್ನ ಡೆವಲಪ್ ಮಾಡಬೇಕು ಅಂತ ಡೊನೇಟ್ ಮಾಡ್ತಾ ಇದ್ದಾರೆ. ಇವ್ರು ಯಾರಂತ ತೋರ್ಸೋದಕ್ಕೆ ಇವ್ರ ಹತ್ರ 130 ಕಂಪನೀಸ್ ಇದೆ. ಅದರ ಫ್ಯಾಮಿಲಿಗೆ ಒಂದು ವ್ಯಾಲ್ಯೂವನ್ನ ಕೊಡಬೇಕು ಅಂತ ಅವರ ಫ್ಯಾಮಿಲಿಯ 2 ಭಾಗವನ್ನ ಈ ದೇಶದ ಜನರಿಗೋಸ್ಕರ ದಾನ ಮಾಡ್ತಾರೆ. ಸೊ ಇದರಿಂದ ನಿಮ್ಗೆ ಅರ್ಥ ಆಗ್ತಾ ಇದೆಯಾ, ಯಾವುದೇ ರೀತಿ ಡೊನೇಷನ್ ನ ಮಾಡದೆ ಎಲ್ಲಾ ಶೇರ್ಸ್ ಅನ್ನ ರತನ್ ಟಾಟಾ ಅವರೇ ಇಟ್ಕೊಂಡಿದ್ರೆ ಅವರು ಇಂಡಿಯಾದಲ್ಲಿ ಮಾತ್ರ ಅಲ್ಲ ಏಷ್ಯಾದಲ್ಲೇ ಅವರೇ ದೊಡ್ಡ ಶ್ರೀಮಂತರಾಗ್ತಾ ಇದ್ರು. ಆದ್ರೆ ಮುಖೇಶ್ ಅಂಬಾನಿ ಬರೀ ಪೇಪರ್ ಅಲ್ಲಿ ಮಾತ್ರ ಶ್ರೀಮಂತರು, ಅವರು ನಿಜವಾಗ್ಲೂ ಶ್ರೀಮಂತರ ಅಲ್ಲ ಅಂತ ಅನ್ಕೋಬೇಡಿ. ಯಾಕಂದ್ರೆ ಇದನ್ನ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ನೆಕ್ಸ್ಟ್ ಯಾರು ತುಂಬಾ ಲಕ್ಸುರಿ ಆಗಿ ಇದ್ದಾರೆ ಅಂತ ನೋಡೋಣ. ಮನೆ, ಕಾರು, ಬಂಗ್ಲೆ ಎಲ್ಲವೂ ಕೂಡ ಇಬ್ಬರ ಹತ್ರನೂ ಇದೆ. ಆದ್ರೆ ಯಾರು ತುಂಬಾ ಆಡಂಬರವಾದ ಜೀವನವನ್ನ ಬಾಳ್ತಾ ಇದ್ದಾರೆ ಅಂತ ನೋಡಿದ್ರೆ ಅದು ನಿಮ್ಗೆ ಗೊತ್ತು. ಅಂಬಾನಿಯ ಮದುವೆ ಬಗ್ಗೆ ಇಡೀ ಇಂಡಿಯಾನೇ ಮಾತಾಡ್ತು. ಈ ಮದುವೆಗೆ ಅವ್ರು ಖರ್ಚು ಮಾಡಿದ್ದು 110 ಕೋಟಿ. ಮತ್ತೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ ಹಾಗೆ ಇಲ್ಲಿನವರೆಗೂ ಮುಖೇಶ್ ಅಂಬಾನಿ ಅವರ ವೈಫಿಗೆ 3 ಸತಿ ಪ್ರೈವೇಟ್ ಜೆಟ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದರ ಬೆಲೆ ಹಲವು ಕೋಟಿಗಳು. ಅದು ಮಾತ್ರ ಅಲ್ಲದೆ ಇವ್ರ ಹತ್ರ ಒಂದು ಆಚ್ ಇದೆ. ಇದನ್ನ ಸೋಲಾರ್ ಗ್ಲಾಸ್ ರೂಫ್ ಇಂದ ಮಾಡಲಾಗಿದೆ. ಮತ್ತೆ ಇದರ ಅಪ್ರಾಕ್ಸಿಮೇಟ್ ಬೆಲೆ 700 ಕೋಟಿ. ಇವ್ರತ್ತಿನೇ ಇವರ ವೈಫ್ ನೀತಾ ಅಂಬಾನಿ ಕೂಡ ಯಾವಾಗ್ಲೂ ಲೇಟೆಸ್ಟ್ ಡಿಸೈನರ್ ವೇರ್, ಬ್ರಾಂಡೆಡ್ ವಾಚಸ್, ತುಂಬಾ ಎಕ್ಸ್ಪೆನ್ಸಿವ್ ಆದ ಬ್ಯಾಗ್ ಅಂತ ಖರೀದಿ ಮಾಡ್ತಾ ಇರ್ತಾರೆ. ಇವರು ಇಂಡಿಯಾದಲ್ಲೇ ದೊಡ್ಡ ಶ್ರೀಮಂತರಾಗಿರೋದ್ರಿಂದ ಅವರ ಕೆಲಸದವರು ಕೂಡ ಅವರ ಸ್ಟ್ಯಾಂಡರ್ಡ್ ಗೆ ಇರಬೇಕು. ಅವರ ಸೆಕ್ಯೂರಿಟಿ ಗಾರ್ಡ್ ಗೆ ಎಸ್ಕಾರ್ಟ್ ಮಾಡೋದಕ್ಕೆ 3 ಕೋಟಿ ಬೆಲೆ ಇರೋ ಮರ್ಸಿಡಿಸ್ ಬೆನ್ಸ್ ನ AMG G63S ಅನ್ನ ಕೊಡಿಸಿದ್ದಾರೆ. ಇವರ ಆಂಟಿಲಿಯಾ ಮನೆಯಲ್ಲಿ ಇವರ ಕುಟುಂಬ ಎಂಜಾಯ್ ಮಾಡೋದಕ್ಕೆ ಸಪರೇಟ್ ಆದ ಸ್ನೋಫಾಲ್ ರೂಮ್ ಇದೆ. ಆದ್ರೆ ರತನ್ ಟಾಟಾ ಬಳಿ ಏನಿದೆ ಅಂತ ನೋಡಿದ್ರೆ ಇವರ ಐಡಿಯಾಲಜಿ ಯಾವಾಗ್ಲೂ ಕೂಡ ಸಿಂಪಲ್ ಲಿವಿಂಗ್, ಮುಂದಿನ ಜನರೇಷನ್ ನ ಹೇಗೆ ಡೆವಲಪ್ ಮಾಡೋದು ಅನ್ನೋ ಯೋಚನೆಯಲ್ಲೇ ಇರುತ್ತೆ. ಅದಕ್ಕೋಸ್ಕರನೇ ಅವರ ಮನೆಗೆ ಜಾಸ್ತಿ ಖರ್ಚು ಮಾಡದೆ ಅವರ ಮನೆಯನ್ನ ತುಂಬಾ ಸಿಂಪಲ್ ಆಗಿ ಇಟ್ಕೊಂಡಿದ್ದಾರೆ. ಮತ್ತೆ ಮನೆ ಕೊಟ್ಟ ದುಡ್ಡನ್ನ ಸ್ಟಾರ್ಟ್ಅಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇದರಿಂದ ಅವರ ದೇಶ ಮತ್ತೆ ದೇಶದ ಜನತೆಗೆ ಕೆಲಸ ಅನ್ನೋದು ಸಿಗುತ್ತೆ. ಮತ್ತೆ ಇವರ ಟಾಟಾ ಹೆಲ್ತ್ ಕೇರ್ ಇದುವರೆಗೂ ಇಂಡಿಯಾದಲ್ಲಿ 25 ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರಿಯಲ್ಲಿ ಎಕ್ಸ್ಪ್ಯಾಂಡ್ ಆಗಿದೆ. ಈಗ ಟಾಟಾ ಗ್ರೂಪ್ಸ್ ಅವರ ಕಂಪನಿ ಹಾಗೆ ಸೋಷಿಯಲ್ ಫೀಲ್ಡ್ ಅಲ್ಲಿ ಒಂದೊಂದು ಗ್ರೂಪ್ ಅಲ್ಲಿ ಇಳಿದು ಕೆಲಸ ಮಾಡ್ತಾ ಇದ್ದಾರೆ. ಅದು ವಾಟರ್ ಸ್ಯಾನಿಟೇಷನ್ ಆದ್ರೂ ಸರಿ, ಸ್ಪೋರ್ಟ್ಸ್ ಆದ್ರೂ ಸರಿ, ಇಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತೆ ಮೈಗ್ರೇಷನ್, ಸೋಷಿಯಲ್ ಜಸ್ಟಿಸ್ ಈ ರೀತಿ ನಾವು ಹೇಳ್ತಾನೆ ಹೋಗಬಹುದು. ಇದೆಲ್ಲವನ್ನ ಯಾವುದೇ ರೀತಿ ಪಬ್ಲಿಸಿಟಿ ಇಲ್ಲದೆ ಇವರು ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಇವರ ವ್ಯಾಲ್ಯೂ ಮತ್ತೆ ಎಥಿಕ್ಸ್ ಎಷ್ಟು ಮಟ್ಟಿಗಿದೆ ಅಂತ. ಈ ಕಡೆ ಮುಖೇಶ್ ಅಂಬಾನಿ ಒಂದು ಸಣ್ಣ ಕೆಲಸವನ್ನ ಮಾಡಿದ್ರೆ ಅದು ದೊಡ್ಡ ನ್ಯೂಸ್ ಆಗುತ್ತೆ. ಆದ್ರೆ ಈ ಕಡೆ ರತನ್ ಟಾಟಾ ನಮ್ಮ ದೇಶಕ್ಕೆ ಮತ್ತೆ ದೇಶದ ಜನತೆಗೆ ಏನೇ ಒಳ್ಳೇದು ಮಾಡಿದ್ರು ಕೂಡ ಅದು ಯಾರಿಗೂ ಗೊತ್ತಿಲ್ಲದೆ ಸೈಲೆಂಟ್ ಆಗಿ ಮಾಡ್ತಾರೆ. ಬಿಕಾಸ್ ಇವರು ಎಷ್ಟೇ ಸೋಷಿಯಲ್ ವರ್ಕ್ ಅನ್ನ ಮಾಡಿದ್ರು ಕೂಡ ಯಾವುದೇ ರೀತಿ ಪಬ್ಲಿಸಿಟಿ ಇಲ್ಲದೆ ತುಂಬಾ ಸಿಂಪಲ್ ಆಗಿ ಸೈಲೆಂಟ್ ಆಗಿ ಮಾಡ್ತಾರೆ. ಸೊ ಗೈಸ್, ಈಗ ನೀವ್ ಹೇಳಿ, ಇವರಿಬ್ರು ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಇವರಿಬ್ರು ಕೂಡ ತುಂಬಾ ಕಷ್ಟಪಟ್ಟೆ ಅವರ ಕಂಪನಿಯನ್ನ ಇಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ. ಆದ್ರೆ ಒಬ್ರು ಮಾತ್ರ ಅವ್ರು ಮಾಡೋ ಸಹಾಯವನ್ನ ಯಾರಿಗೂ ಗೊತ್ತಿಲ್ಲದೆ ತುಂಬಾ ಸೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಬ್ರು ಸಣ್ಣದಾಗಿ ಏನಾದ್ರು ಮಾಡಿದ್ರು ಕೂಡ ಲೋಕಕ್ಕೆ ಅದು ದೊಡ್ಡ ನ್ಯೂಸ್ ಆಗುತ್ತೆ. ಸೊ ಇವರಿಬ್ಬರಲ್ಲಿ ನಿಜವಾದ ಶ್ರೀಮಂತರು ಯಾರೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದ್ರೆ ಮರಿದೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ನಾಡಿನ ರತ್ನ ರತನ್ ಟಾಟಾ ಇವ್ರ ಬಗ್ಗೆ ಜನರಿಗೆ ಗೊತ್ತಾಗಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಬಾಯ್.